ದಯವಿಟ್ಟು ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ 12ನೇ ಆಟಗಾರ ನಮ್ಮೊಂದಿಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಟ್ವಿಕ್ಸ್ ನ 12ನೇ ಆಟಗಾರ ಧೀರಜ್, ದಯವಿಟ್ಟು ತಮ್ಮ 12ನೇ ಆಟಗಾರರನ್ನ ಕಳಿಸ್ಕೊಡಿ. ದಯವಿಟ್ಟು ಅನಿಲ್ ಪತ್ರವ್, ಟ್ವಿಕ್ಸ್ ನ ಮ್ಯಾನೇಜರ್, ದಯವಿಟ್ಟು ತಾವು ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಳೆದ ಪಂದ್ಯದಲ್ಲೂ ಕೂಡ ನಿಮ್ಮ 12ನೇ ಆಟಗಾರರನ್ನ ನೀವು ಕಳಿಸಿಕೊಡ್ಲಿಲ್ಲ. ಇದೊಂದು ಇಂಪಾರ್ಟೆಂಟ್ ಮ್ಯಾಚ್ ಕೂಡ ಆಗಿರುತ್ತದೆ. ದಯವಿಟ್ಟು ತಮ್ಮ 12ನೇ ಆಟಗಾರರನ್ನ ಕಳಿಸಿಕೊಡಿ. ಅಂಕಾಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷ ಕಂಡು ಬಂದಲ್ಲಿ ನಾವು ಜವಾಬ್ದಾರಲ್ಲ. ಪ್ರಥಮ ಕ್ವಾಲಿಫೈ ಪಂದ್ಯಾಟ ಸಾಗ್ತಾ ಇದೆ. ಡಿಜೆಎಸ್ ಚಾಲೆಂಜರ್ಸ್ ವರ್ಸಸ್ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಎಸ್ತಗಾರಿಕೆ ಭಾಗದಲ್ಲೇ ಶರತ್ ಕೆಟಿ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತವನ್ನ ತೋರ್ಪಡಿಸುತ್ತಿದ್ದಾರೆ ಶರತ್ ಕೆಟಿ. ಹಾಗೇನೆ ಆರಂಭಿಕ ದಾಂಡಿಗರಾಗಿ ಆಸೀಲ್ ಅಹಮದ್, ಹಾಗೇನೆ ಮಿಥಿನ್ ಶೆಟ್ಟಿ. ಎಸ್ತಗಾರಿಕೆ ಭಾಗದಲ್ಲಿ ಶರತ್ ಕೆಟಿ ಕ್ವಾಲಿಫೈ ಫಸ್ಟ್ ಮ್ಯಾಚ್. ಮಿಥಿನ್ ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತವನ್ನ ಹೊಡೆದ್ರು. ಈ ಒಂದು ಪಂದ್ಯಾಟವನ್ನ ಜಯಿಸಿದ ತಂಡ ಫೈನಲ್ ಪಂದ್ಯಾಟವನ್ನ ಆಡ್ಲಿಕ್ಕಿದೆ ಕಟೀಲ್ ಟ್ರೋಫಿಗಾಗಿ. ಒಂದೆಡೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್, ಹಾಗೇನೆ ಇನ್ನೊಂದೆಡೆ ಡಿಜೆಎಸ್ ಚಾಲೆಂಜರ್ಸ್ ಬಹಳಷ್ಟು ಉತ್ತಮ ರೀತಿಯೊಂದು ಓಟವನ್ನ ಆಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರ ಕೂಡ ಶರತ್ ಕೆಟಿ. ಮತ್ತೆ ಮಿಥಿನ್ ಸ್ಟ್ರೈಕರ್ ವಿಭಾಗದಲ್ಲಿ ಮಿಥಿನ್ ಬಹಳಷ್ಟು ಉತ್ತಮ ರೀತಿಯಿಂದ ಆಟವನ್ನು ಆಡಬೇಕಾಗಿದೆ. ಈ ಒಂದು ಪಂದ್ಯಾಟವನ್ನ ಜಯಿಸಿದ ತಂಡ ಫೈನಲ್ ಪಂದ್ಯಾಟವನ್ನ ಆಡ್ಲಿಕ್ಕಿದೆ. ಮತ್ತೆ ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತಗಾರಿಕೆ, ಯಾವುದೇ ರೀತಿಯ ಓಟವನ್ನ ಬಿಡ್ತಾ ಇಲ್ಲ ಶರತ್ ಕೆಟಿ. ಬಹಳಷ್ಟು ಅನುಭವಿ ಆಟಗಾರ ಕೂಡ, ಬ್ರಹ್ಮಾವರ ಪರಿಸರದ ಆಟಗಾರ ಶರತ್ ಕೆಟಿ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಕೂಡ ಶರತ್ ಕೆಟಿ ಮುಖೇನ ಕಂಡು ಬರ್ತಾ ಇದೆ ಕಟೀಲ್ ಟ್ರೋಫಿಗಾಗಿ. ಈ ಒಂದು ಪಂದ್ಯಾಟವನ್ನ ಜಯಿಸಿದ ತಂಡ ಫೈನಲ್ ಪಂದ್ಯಾಟವನ್ನ ಆಡ್ಲಿಕ್ಕಿದೆ ಕಟೀಲ್ ಟ್ರೋಫಿಗಾಗಿ. ಮುಕ್ತಾಯ ಕಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 4. ನಮ್ಮೊಂದಿಗೆ ಇದ್ದಾರೆ ಟ್ವಿಕ್ಸ್ ನ ಕಿರು, ಇವರಿಗೂ ಕೂಡ ಅಭಿನಂದನೆಯನ್ನ ನೀಡ್ತಾ ಇದ್ದೇವೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ಕೀರ್ತನ್. ಮತ್ತೆ ಮಿಥಿನ್ ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತವನ್ನ ಹೊಡೆದ್ರು. ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಕೂಡ. 2 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನ ಕಾಣ್ತಾ ಇದೆ. ಕೀರ್ತನ್ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯಿಸಿದ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ಡಿಜೆಎಸ್ ಪರವಾಗಿ ಮಿಥಿನ್ ಶೆಟ್ಟಿ, ದೀಪಕ್ ಎಸ್ಪಿ, ಹಾಗೇನೆ ಸತೀಶ್ ಪೂಜಾರಿ ಇವರ ಒಂದು ಮಾಲಕತ್ವದ ಸಂಸ್ಥೆ ಡಿಜೆಎಸ್ ಚಾಲೆಂಜರ್ಸ್. ಹಾಗೇನೆ ರವೀಂದ್ ಇವರ ಒಂದು ಮಾಲಕತ್ವದ ಸಂಸ್ಥೆ
ಸ್ವಿಗ್ಗಿ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಮತ್ತೆ ಆಸಿಫ್ ಮತ್ತೆ ರಿವರ್ಸ್ಗೆ ಪ್ರಯತ್ನ. ಆಸಿಫ್ 1 ರನ್ನಿನ ಸೇವ್. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳ ಕಾಣ್ತಾ ಇದೆ. 8 ಲಾಸ್ ಆಫ್ 1 ವಿಕೆಟ್. ಮತ್ತೆ ಎಷ್ಟದಾರಿಕು ಭಾಗದಲ್ಲಿ ಕೀರ್ತನ್, ಹಾಗೆ ಸ್ಟ್ರೈಕರ್ ಭಾಗದಲ್ಲಿ ಅಹಮದ್ ಹಸೀಲ್. ದ್ವಿತೀಯ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಯಾವ ತಂಡ ಈ ಒಂದು ಪಂದ್ಯಾಟವನ್ನ ಜಯಿಸ್ತದೋ ಆ ತಂಡ ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಈ ತನ್ಮಧ್ಯ ನಾಲ್ಕೋಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನ ಕಾಣ್ತಾ ಇದೆ. ಡಿಜೆಎಸ್ ಚಾಲೆಂಜರ್ಸ್ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಅಹಮದ್ ಹಸೀಲ್ ಬಹಳಷ್ಟು ಉತ್ತಮ ರೀತಿಯಿಂದ ಎಸ್ತಗಾರಿಕೆ. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಬಿರುಸಿನ ಆಟವನ್ನು ಆಡಿದ್ರು ಕೂಡ ಯಾವುದೇ ರೀತಿಯ ಷಡ್ಕಗಳು ಬರ್ತಾ ಇಲ್ಲ. ಒಂದೆಡೆ ಆಸಿಫ್ ಡಿಜೆಎಸ್ ಚಾಲೆಂಜರ್ಸ್ ಪರವಾಗಿ ಆಸಿಫ್. ಮತ್ತೆ ರಿವರ್ಸ್ ಪ್ರಯತ್ನ. ಚೆಂಡು ಮಧ್ಯ ಆಸಿಫ್ ಉದ್ದರಿ ಬದನಗೊಳ್ತಾ ಇದೆ. ಡಿಜೆಎಸ್ ಚಾಲೆಂಜರ್ಸ್ ನ ದ್ವಿತೀಯ ಉದ್ದರಿ ಬದನಗೊಳ್ತಾ ಇದೆ. ಸತತವಾಗಿ ರಿವರ್ಸ್ ಮಾದರಿಯ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಕೈಕೊಡ್ತಾ ಇದೆ ಡಿಜೆಎಸ್ ಚಾಲೆಂಜರ್ಸ್. ಆದಷ್ಟು ಬೇಗ ಆಟಗಾರ ಅಂಕಣವನ್ನ ಪ್ರವೇಶ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ತಂಡದ ಕಪ್ತಾನ ಅರ್ಷಾದ್ ಎಂಟ್ರಿ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಕೂಡ ಅರ್ಷಾದ್, ಎಡಗೈ ಮಾದರಿಯ ಆಟಗಾರ. ಹರ್ಷಾದ್ ಮತ್ತೆ ಒಂದೆಡೆ ಅಹಮದ್ ಹಸೀಲ್, ಇನ್ನೊಂದೆಡೆ ಹರ್ಷಾದ್, ಮತ್ತೊಂದೆಡೆ ಎಸ್ತಗಾರಿಕೆ. 13 ಲಾಸ್ ಆಫ್ 2 ವಿಕೆಟ್ಸ್. ದ್ವಿತೀಯ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 13 ಲಾಸ್ ಆಫ್ 2 ವಿಕೆಟ್ಸ್. ಎಸ್ತಗಾರಿಕೆ ಭಾಗದಲ್ಲಿ ನಿಯಾಸ್, ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರ ಕೂಡ ನಿಯಾಸ್. ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ನಿಯಾಸ್. ಅಹಮದ್ ಹಸೀಲ್, ಒಂದೆಡೆ ಅಹಮದ್ ಹಸೀಲ್ ಸ್ಟ್ರೈಕರ್ ಭಾಗದಲ್ಲಿ, ಮತ್ತೊಂದೆಡೆ ನಿಯಾಸ್. ಬಿರುಸಿನ ಆಟವನ್ನು ಆಡಿದ್ರೆ ಒಂದು ಸುಲಭದ ಜಯವನ್ನು ಕೂಡ ಸಾಗಿಸಬಹುದು. ಮತ್ತೆ ಬಿರುಸಿನ ಓಟಕ್ಕೆ ಪ್ರಯತ್ನಿಸಿದ್ರು ಕೂಡ 1 ರನ್ನಿನ ಸೇರ್ಪಡೆ. ಯಾವುದೇ ರೀತಿಯ ಬಾಲ್ ಟು ಬಾಲ್ ಆಟವನ್ನು ಆಡ್ತಾ ಇದೆ ಡಿಜೆಎಸ್ ಚಾಲೆಂಜರ್ಸ್. ಹರ್ಷಾದ್ ದಾಂಡು ಸಿಡಿಬೇಕಾಗಿದೆ. ನಿಯಾಸ್ ಬಹಳಷ್ಟು ಅನುಭವಿಸುತ್ತಿದ್ದಾರೆ ಕೂಡ ನಿಯಾಸ್ ಈ ಒಂದು ಪಂದ್ಯಾಟಕ್ಕೆ. ಓ ವಾಟ್ ಎ ಡೆಲಿವರಿ, ವೈಡ್ ಬಾಲ್.
1 ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ ಒಂದೇ ಹೆಚ್ಚಳವನ್ನ ಕಾಣ್ತಾ ಇದೆ. ಮತ್ತೆ ಹರ್ಷಾದ್ ಬಿರುಸಿನ ಆಟವನ್ನ ಪ್ರಯತ್ನಿಸಿದ್ರು ಕೂಡ 1 ರನ್ನಿನ ಸೇರ್ಪಡೆ. ಸತತ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟವನ್ನ ಹೊಡೆದ್ರು. 2 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನ ಕಾಣ್ತಾ ಇದೆ. 17 ತೃತೀಯ ಓವರ್ನ ಚಾಲ್ತಿಯಲ್ಲ. ಮತ್ತೆ ಹರ್ಷಾದ್ ಸ್ಟ್ರೈಕರ್ ಅಲ್ಲ. ಎಷ್ಟಗಾರಿಕೆ ಭಾಗದಲ್ಲಿ ನಿಯಾಸ್ ಮತ್ತೆ ವೈಟ್ ಬಾಲ್ ಅತಿರಿಕ್ತ ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ. 18 ಲಾಸ್ ಆಫ್ 2 ವಿಕೆಟ್ಸ್. ಈ ಒಂದು ಪಂದ್ಯಾಟವನ್ನ ಜಯಿಸಿದ ತಂಡ ಫೈನಲ್ ಹಂತವನ್ನ ಆಡ್ಲಿಕ್ಕಿದೆ. ಯಾವ ತಂಡ ಫೈನಲ್ ಹಂತವನ್ನ ತಲುಪ್ತದೆ ನೋಡ್ಬೇಕಾಗಿದೆ. ಒಂದೆಡೆ ಟ್ವಿಗ್ಸ್ ಸೂಪರ್ ಸ್ಟ್ರೈಕರ್ಸ್, ಇನ್ನೊಂದೆಡೆ DJS ಚಾಲೆಂಜರ್ಸ್. ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ. ನಿಯಾಸ್ ಮುಖೇನ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಕಾಟಿಲ್ ಟ್ರೋಫಿಗಾಗಿ 10 ತಂಡಗಳು ಈ ಒಂದು ಇಂದಿನ ದಿನ ಈ ಒಂದು ಮೈದಾನದಲ್ಲಿ ಆಟವನ್ನು ಆಡಿದ್ರು. ಮತ್ತೆ ಹರ್ಷಾದ್ ಷಟ್ಕ 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6 ಹೆಚ್ಚಳವನ್ನ ಕಾಣ್ತಾ ಇದೆ. ಮೊದಲ ಷಟ್ಕವನ್ನ ದಾಖಲಿಸಿದ್ರು. 50-55ರ ಮೊತ್ತವನ್ನ ದಾಖಲಿಸಿದ್ರೆ ಒಂದು ಜಯವನ್ನ ಕಾಣಬಹುದು. ಯಾಕಂದ್ರೆ ವಿರುದ್ಧವಾಗಿ ಆಡಿರುವ ತಂಡ ಟ್ವಿಗ್ಸ್ ಸೂಪರ್ ಸ್ಟ್ರೈಕರ್ಸ್. ಮತ್ತೆ ಹರ್ಷಾದ್ ಎಡಗೈ ಮಾದರಿಯ ದಾಂಡಿಗ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಆರಂಭಿಕ ದಿನಗಳಲ್ಲಿ ಕಟೀಲ್ ಫ್ರೆಂಡ್ಸ್ ಪರವಾಗಿ ಆಟವನ್ನು ಆಡಿದ್ರು. ತದನಂತರ ನವೀನ್ 11 ಈ ಬಾರಿ DJS ಚಾಲೆಂಜರ್ಸ್ ಪರವಾಗಿ ಕಟೀಲ್ ಟ್ರೋಫಿಗಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಅಹಮದ್ ಹಸೀಫ್ ಷಟ್ಕ, ಮತ್ತೊಂದು ಷಟ್ಕ. ಮುಕ್ತಾಯಗೊಂಡ 3 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 31, ಲಾಸ್ ಆಫ್ 2 ವಿಕೆಟ್ಸ್. 60-65ರ ಮೊತ್ತವನ್ನ ದಾಖಲಿಸಿದ್ರೆ ಒಂದು ಸುಲಭದ ಜಯವನ್ನ ಕೂಡ DJS ಚಾಲೆಂಜರ್ಸ್ ಪಡೆದುಕೊಳ್ಬಹುದು. ಯಾಕೆಂದ್ರೆ ವಿರುದ್ಧವಾಗಿ ಆಡಿರುವಂತಹ ತಂಡ ಟ್ವಿಗ್ಸ್ ಸೂಪರ್ ಸ್ಟ್ರೈಕರ್ಸ್. ಬಹಳಷ್ಟು ಅನುಭವಿ ಆಟಗಾರರು ಕೂಡ ಈ ಒಂದು ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಮತ್ತೆ ಕೀರ್ತನ್, ಒಂದೆಡೆ ಹರ್ಷಾದ್. ಈ ಒಂದು ಪಂದ್ಯಾಟವನ್ನ ಜಯಿಸಿದ ತಂಡ ಫೈನಲ್ ಹಂತವನ್ನ ಆಡ್ಲಿಕ್ಕಿದೆ. ಒಂದೆಡೆ ಹರ್ಷಾದ್ ತಂಡದ ಕಪ್ತಾನ, ಬಹಳಷ್ಟು ಅನುಭವಿ ಆಟಗಾರ ಕೂಡ, ಆಲ್ರೌಂಡರ್ ಆಟಗಾರ. ತಂಡದ ಕಪ್ತಾನ ಹರ್ಷಾದ್ ಸ್ಟ್ರೈಕರ್ ವಿಭಾಗದಲ್ಲೇ, ಮತ್ತೆ ಎಸ್ತಗಾರಿಕೆ ವಿಭಾಗದಲ್ಲೇ ಕೀರ್ತನ್ ಅನುಭವಿ ಎಸೆತಗಾರ. ಕೀರ್ತನ್ ಟು ಹರ್ಷಾದ್. ಮಧ್ಯೆ ಮತ್ತೆ ಚೆಂಡು, ಬಹಳಷ್ಟು ಸ್ವರೂಪ್, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ಕೂಡ ಮಾಡಿದ್ರು. 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನ ಕಾಣ್ತಾ ಇದೆ.
ಮತ್ತೆ ಹರ್ಷಾದ್ ಸ್ಟ್ರೈಕರ್ ಅನ್ನು ಪಡೆದುಕೊಳ್ತಿದ್ದಾರೆ. 33 ಲಾಸ್ ಆಫ್ 2 ವಿಕೆಟ್ಸ್. 65-70 ಮೊತ್ತವನ್ನು ದಾಖಲಿಸಿದ್ರೆ ಒಂದು ಸುಲಭದ ಜಯವನ್ನ ಕೂಡ ಕಾಣಬಹುದು ಡಿಜೆಎಸ್ ಚಾಲೆಂಜರ್ಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ, 8 ರನ್ನಿನ ಸೇರ್ಪಡೆ, ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಸುದ್ದಿ ಮುಖೇನ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ನಡೆಸುತ್ತಿರುವಂತಹ ಸಂಸ್ಥೆ ಕಟೀಲ್ ಫ್ರೆಂಡ್ಸ್. ಕಟೀಲ್ ಪ್ರೀಮಿಯರ್ ಲೀಗ್ 2024 ಸೀಸನ್ ನಂಬರ್ 13. ಮತ್ತೆ ರಿವರ್ಸ್ ಮಾದರಿಯ ಪ್ರಯತ್ನ, ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ ಕೀರ್ತನ್ ಮುಖೇನ. ನಮ್ಮ ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಕ್ಯಾಂಟೀನ್ ಅನ್ನ ಇದೆ, ಸೋಷಿಯಲ್ಸ್ ಮಸಾಲ, ಬಹಳಷ್ಟು ಉತ್ತಮ ರೀತಿಯ ಒಂದು ಖಾದ್ಯ ಆಹಾರವನ್ನ ತಯಾರಿಸಿ ನೀಡ್ತಾ ಇದ್ದಾರೆ. ಆಟಗಾರರು, ಪ್ರೇಕ್ಷಕರು ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಿಸಿ ಬಿಸಿ ಕಬಾಬ್ ಇದೆ, ನೂಡಲ್ಸ್, ಆಮ್ಲೆಟ್, ಎಲ್ಲಾ ರೀತಿಯ ಒಂದು ಆಹಾರವನ್ನು ಕೂಡ ಇಲ್ಲಿ ಕೊಡಲಾಗುವುದು. ದಯವಿಟ್ಟು ಎಲ್ಲ ಆಟಗಾರರು, ಪ್ರೇಕ್ಷಕರು ಕೂಡ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಸೋಷಿಯಲ್ಸ್ ಮಸಾಲ, ಶರತ್ ಶೆಟ್ಟಿ ಇವರ ಕ್ಯಾಟರಿಂಗ್ ವ್ಯವಸ್ಥೆ ಕೂಡ ಇದೆ. ಮುಕ್ತಾಯಗೊಂಡ 4 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 36. ಇನ್ನು ಕೇವಲ 6 ಚೆಂಡುಗಳು ಬಾಕಿ ಇವೆ. ಆರು ಎಸೆತ, ಅಂತಿಮ 6 ಚೆಂಡುಗಳು ಬಾಕಿ ಇವೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ಸಾಹಿಲ್. ಟ್ವಿಗ್ ಸೂಪರ್ ಸ್ಟ್ರೈಕರ್ಸ್ ಎಸೆತಗಾರಿಕಾ ವಿಭಾಗವನ್ನ ನೋಡಿದ್ರೆ ಬಹಳಷ್ಟು ಬಲಿಷ್ಠ ಎಸೆತಗಾರಗಳನ್ನು ಒಳಗೊಂಡಿದೆ. ಒಂದೆಡೆ ಶರತ್ ಕೇಟಿ, ಇನ್ನೊಂದೆಡೆ ಕೀರ್ತನ್, ಮತ್ತೊಂದೆಡೆ ಸಾಹಿಲ್, ಮತ್ತೊಂದೆಡೆ ನಿಯಾಸ್. 4 ಬಲಿಷ್ಠ ಎಸೆತಗಾರವನ್ನು ಒಳಗೊಂಡಂತಹ ತಂಡ ಟ್ವಿಗ್ಸ್ ಸೂಪರ್ ಸ್ಟ್ರೈಕರ್ಸ್. ಆದರೆ ಎಸೆತಗಾರಿಕೆ ಒಬ್ಬನ ಎದುರಿಸಿ ಆಟಗಾರ ಹರ್ಷಾದ್. ಸಾಹಿಲ್ ಟು ಹರ್ಷಾದ್. ಈ ಒಂದು ಪಂದ್ಯಾಟವನ್ನ ಜಯಿಸಿದ್ರೆ ಫೈನಲ್ ಪಂದ್ಯಾಟವನ್ನ ಆಡಬಹುದು. ಸಿಂಗಲ್ 37 ರನ್ಔಟ್. ಸಾಹಿಲ್ ರನ್ಔಟ್. ಅವಶ್ಯಕತೆ ಇತ್ತೆ ಒತ್ತೊಮ್ಮೆ ಇಂಥದ್ದೇ ಆದಲ್ಲಿ ಇಮ್ರಾನ್ ಕೋಟೇಶ್ವರನ ಮೇಲೆ ನಂಬಿಕೆ ಇಟ್ಟುಕೊಟ್ಟಿದ್ದಾರೆ. ಇದಾಗಿದೆ ಸವಾಲು. ಏನೇ ಇರಲಿ, ಉದರಿಯಂತೂ ಕಳೆದು ಹೋಗಿದೆ. ವಿಕೆಟ್ ಪತನವಂತೂ ಆಗಿದೆ ರನ್ಔಟ್ ಮೂಲಕ. ಮತ್ತೋರ್ವ ಆಟಗಾರನ ಎಂಟ್ರಿ ಆಗ್ತಾ ಇದೆ, ಸುಜಿತ್ ಕೋಟ್ಯಾನ್. ಡಿಜೆ ಎಸ್ ಚಾಲೆಂಜರ್ಸ್ ಪರವಾಗಿ ಸುಜಿತ್ ಕೋಟ್ಯಾನ್. ಎಸೆತಗಾರಿಕೆ ಭಾಗದಲ್ಲಿ ಸಾಹಿಲ್. ಟ್ವಿಗ್ ಸೂಪರ್ ಸ್ಟ್ರೈಕರ್ಸ್ ಎಸೆತಗಾರಿಕೆ ವಿಭಾಗವನ್ನ ನೋಡಿಕೊಂಡ್ರೆ ಬಹಳಷ್ಟು ಬಲಿಷ್ಠ ಎಸೆತಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ನಿಯಾಸ್, ಶರತ್ ಖೇಟಿ, ಸಾಹಿಲ್, ಕೀರ್ತನ್ ಮತ್ತೆ ಸಾಹಿಲ್ ಅಹಮದ್. ಅಂತಿಮ ಓವರಲ್ಲಿ ಏನೂ ಕೂಡ ಸಂಭವಿಸ
ಮತ್ತೆ ಬಹಳಷ್ಟು ಉತ್ತಮ ರೀತಿ ಹೊಡೆತವನ್ನು ಹೊಡೆದ್ರು. 1 ರನ್ನಿನ ಸೇರ್ಪಡೆ. 38 ಲಾಸ್ ಆಫ್ 3 ವಿಕೆಟ್. ಇನ್ನು ಕೇವಲ 4 ಚೆಂಡುಗಳು ಬಾಕಿ ಇವೆ. ಸುಜಿತ್ ಸ್ಟ್ರೈಕರ್ ವಿಭಾಗದಲ್ಲೇ. ಸುಜಿತ್ ಇನ್ನು ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ ಇವೆ. ಅಂತಿಮ 4 ಚೆಂಡುಗಳು. ಒಂದೆಡೆ ಸುಜಿತ್, ಇನ್ನೊಂದೆಡೆ ಸಾಹಿಲ್ ಅಹಮದ್. ಮತ್ತೆ ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯಿಂದ ಎಸ್ತವನ್ನು ಎಸೆದ್ರು ಸಾಹಿಲ್ ಅಹಮದ್. ಬಹಳಷ್ಟು ಉತ್ತಮ ರೀತಿ ಎಸ್ತವನ್ನು ಎಸೆದ್ರು ಕೂಡ ಅಂತಿಮ 3 ಚೆಂಡುಗಳು ಬಾಕಿ ಇವೆ. 38 ಲಾಸ್ ಆಫ್ 3 ವಿಕೆಟ್ಸ್. 45-50 ಒಂದು ಮೊತ್ತವನ್ನು ದಾಖಲಿಸಿದ್ರೆ ಪಂದ್ಯಾಟವನ್ನು ಜಯಿಸಬಹುದು. ಮಧ್ಯೆ ಚೆಂಡು ಲೋಗೋನ್. 2 ಓಟಕ್ಕೆ ಪ್ರಯತ್ನ. 2 ಓಟವನ್ನ ಓಡಿದ್ರು. 40. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಸಾಹಿಲ್ ಅಹಮದ್. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇವೆ. ಒಂದೆಡೆ ಸುಜಿತ್ ಕೋಟ್ಯಾನ್, ಇನ್ನೊಂದೆಡೆ ಸಾಹಿಲ್ ಅಹಮದ್. 40. ಇನ್ನು ಕೂಡ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇವೆ. ಕಟೀಲ್ ಟ್ರೋಫಿಯ ಮಧ್ಯ ಬಹಳಷ್ಟು ಉತ್ತಮ ರಾತ್ರಿ ಎಸ್ತಗಾರಿಕೆ. ಯಾವುದೇ ರೀತಿಯ ಓಟ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇವೆ. ಸುಜಿ ಅಂತಿಮ ಎಸೆತ. ತಂಡದ ಮೊತ್ತ 40. ಉತ್ತಮ ರೀತಿಯ ಎಸ್ತಗಾರಿಕೆ. 1 ರನ್ನಿನ ಸೇರ್ಪಡೆ. 41-42ಕ್ಕೆ ಜಯ. ಇಲ್ಲಿ 2 ರನ್ ತನ್ನದಾಗಿಸಿಕೊಳ್ತಾ ಇದೆ. 3 ರನ್ನಿಗೆ 1 ವಿಕೆಟ್ ಬಲಿಯಾಗ್ತಾ ಇದೆ.
ನಮ್ಮೊಂದಿಗಿದ್ದಾರೆ ಗಜಾನನ ಕ್ರಿಕೆಟರ್ಸ್ ಮೂವಿಯ ಪ್ರೊಡ್ಯೂಸರ್ ಪ್ರಜ್ವಲ್ ಶೆಟ್ಟಿ, ಹಾಗೇನೆ ಆಕ್ಟರ್ ಕೂಡ. ಇದು ಕನ್ನಡ ಹಾಗೂ ತುಳು ಭಾಷೆಯಲ್ಲಿ ಈ ಒಂದು ಮೂವಿ ರಿಲೀಸ್ ಆಗಲಿಕ್ಕಿದೆ. ಇದೇ ಬರುವ ಮಾರ್ಚ್ ಹಾಗೇನೆ ಏಪ್ರಿಲ್ ನಲ್ಲಿ ಪ್ರೀಮಿಯಂ ಶೋ ಕೂಡ ನಡೀಲಿಕ್ಕಿದೆ. ಇದರಲ್ಲಿ ಖ್ಯಾತ ಲೀಡ್ ರೋಲ್ ಆಗಿ ವಿನೀತ್, ಹಾಗೇನೆ ಹೀರೋಯಿನ್ ಆಗಿ ಅನ್ವಿತಾ ಸಾಗರ್, ಹಾಗೇನೆ ಸಮತಾ ಅಮೀನ್ ಈ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಲಿದ್ದಾರೆ. ಗಜಾನನ ಕ್ರಿಕೆಟರ್ಸ್ ಕ್ರಿಕೆಟ್ ಆಡುವ ಎಲ್ಲರಿಗೂ ಕೂಡ ಈ ಒಂದು ಬಹಳ ಕುತೂಹಲಕಾರಿ ಒಂದು ಮೂವಿ ಕೂಡ. ದಯವಿಟ್ಟು ಮಾರ್ಚ್ ಅಲ್ಲಿ ಈ ಒಂದು ಪ್ರೀಮಿಯರ್ ಶೋ ಕೂಡ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಈ ಒಂದು ಮೂವಿಯನ್ನ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಗಜಾನನ ಕ್ರಿಕೆಟರ್ಸ್ ಇದರ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಪ್ರಜ್ವಲ್ ಶೆಟ್ಟಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಲೀಡ್ ರೋಲ್ ಆಗಿ ವಿನೀತ್, ಹಾಗೇನೆ ಆಕ್ಟರ್ಸ್ ಆಗಿ ಅನ್ವಿತಾ ಸಾಗರ್, ಸಮತಾ ಅಮೀನ್. ಇದೇ ಬರುವ ಮಾರ್ಚ್ ಅಲ್ಲಿ ಪ್ರೀಮಿಯರ್ ಶೋ ಕೂಡ ನಡೀಲಿಕ್ಕಿದೆ. ಗಜಾನನ ಕ್ರಿಕೆಟರ್ಸ್ ಮೂವಿ ಕ್ರಿಕೆಟಿಗರಿಗೆಲ್ಲ ಒಂದು ಅನ್ವಯವಾಗುವಂತಹ ಮೂವಿ. ದಯವಿಟ್ಟು ಎಲ್ಲರೂ ಕೂಡ ಈ ಮೂವಿಯನ್ನ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಯಕ್ಕಾಗಿ 30 ಎಸೆತಗಳ ಮುಂದೆ 42 ಓಟದ ಅವಶ್ಯಕತೆ. ಆರಂಭಿಕ ದಾಂಡಿಗರಾಗಿ ಒಂದೆಡೆ ಶೆಜಾನ್ ಶಿರ್ವಾ, ಮತ್ತೊಂದೆಡೆ ಧೀರಜ್ ಪೂಜಾರಿ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ತಂಡದ ಕಪ್ತಾನ ಹರ್ಷಾದ್. ಈ ಒಂದು ಪಂದ್ಯಾಟವನ್ನ ಜಯಿಸಿದ ತಂಡ ಫೈನಲ್ ಪಂದ್ಯಾಟವನ್ನ ಆಡ್ಲಿಕ್ಕಿದೆ. ಮತ್ತೆ ಶೇಜು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಹೊಡೆದ್ರು. 1 ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ ಒಂದು ಹೆಚ್ಚಳವನ್ನ ಕಾಣ್ತಾ ಇದೆ. ಧೀರಜ್ ಸ್ಟ್ರೈಕರ್ ವಿಭಾಗದಲ್ಲೇ ಜಯಕ್ಕಾಗಿ 42 ಓಟದ ಅವಶ್ಯಕತೆ. 30 ಎಸೆತಗಳ ಮುಂದೆ 42 ಓಟದ ಅವಶ್ಯಕತೆ. ಮತ್ತೆ ಹರ್ಷಾದ್ ಮತ್ತೆ ಬಿರುಸಿನ ಆಟವನ್ನ ಆಡಿದ್ರು. ಲಾಂಗೋ 4 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನು ಕಾಣ್ತಾ ಇದೆ ಧೀರಜ್ ಮುಖೇನ. ಮತ್ತೊಂದು ಬೌಂಡರಿ. ಆಟಗಾರರು ಹಾಗೇನೆ ಪ್ರೇಕ್ಷಕರಲ್ಲಿ ವಿನಂತಿ, ಸೋಷಿಯಲ್ ಮಸಾಲಾ ಈ ಒಂದು ಕ್ಯಾಟರಿಂಗ್ ನಲ್ಲಿ ಕೋರಿ ರೊಟ್ಟಿ, ಮರುವಾಯಿ ಪುಂಡಿ, ಅಂಜಲ್ ಪುಲಿ ಮುಂಚಿ, ಕೋರಿ ಸುಕ್ಕ ನೀರ್ದೋಸೆ, ಕೋರಿ ಗಸಿ ಗುಂಡ, ಕೋರಿ ಚಕ್ಕುಲಿ, ಬ್ರೆಡ್ ಆಮ್ಲೆಟ್, ಹೋಳಿಗೆ, ಕಾಶಿ ಹಲ್ವಾ, ಶೀರಾ. ಒಂದು ಮಾತ ನಮ್ಮ ಕ್ಯಾಟರಿಂಗ್ ವ್ಯವಸ್ಥೆ ಉಂಟು. ದಯವಿದ್ದು ಪ್ರೇಕ್ಷಕರು ಬೊಕ ಕ್ರೀಡಾಪಟುಗಳು ಅಡಗಬಹುದು ಐತ ಒಂಜಿ ಸದುಪಯೋಗವನ್ನು ಪಡೆದುಕೊಂಡು ಪಂಡಕ್ಕೇನೊಂದಿಲ್ಲ. ಕೋರಿ ರೊಟ್ಟಿ, ಮರುವಾಯಿ ಪುಂಡಿ, ಅಂಜಲ್ ಪುಲಿ ಮುಂಚಿ, ಕೋರಿ ಸುಕ್ಕ ನೀರ್ದೋಸೆ, ಕೋರಿ ಗಸಿ ಗುಂಡ, ಕೋರಿ ಚಕ್ಕುಲಿ, ಬ್ರೆಡ್ ಆಮ್ಲೆಟ್, ಹೋಳಿಗೆ, ಕಾಶಿ ಹಲ್ವಾ, ಶೀರಾ. ಮಧ್ಯ ಮತ್ತೆ ಧೀರಜ್ ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತವನ್ನ ಹೊಡೆದ್ರು. ಪ್ರಥಮ ಓವರ್ನ ಚಾಲ್ತಿಯಲ್ಲಿ 10.
ಒಂದೇ ಬರ್ಪಿನ ಮಾರ್ಚ್ಡ್ ಗಜಾನನ ಕ್ರಿಕೆಟರ್ಸ್ ಪಂಪಿನ ತುಳು ಪ್ರೀಮಿಯರ್ ಶೋ ನಡಪರೆಂಡು ಪ್ರಜ್ವಲ್ ಶೆಟ್ಟಿ ನೆತ್ತ ಪ್ರೊಡ್ಯೂಸರ್ ಕಮ್ ಆಕ್ಟರ್ ದಯದಿದು ಇನ್ನೊಂದು ಮೂವಿ ಪೂರಾ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂಚನೆ ಕ್ರಿಕೆಟ್ ಪ್ಲೇಯರ್ ನೆಗಳಿಗೆ ಒಂಜಿ ಸ್ಫೂರ್ತಿ ಆಪಿನ ಅಂಚಿನ ಒಂಜಿ ಮೂವಿ ದಯದಿದು ಈ ಮೂವಿಗೆ ಮಾತೆರ್ಲ ಸಪೋರ್ಟ್ ಮಲ್ಪಡು ಬಂದು ಕೇನೊಂದಿಲ್ಲ ಅಂಚನೆ ಈ ಮೂವಿಡು ಲೀಡ್ ರೋಲ್ ಆದ ವಿನೀತ್ ಅಂಚನೆ ಹೀರೋಯಿನ್ ಆದ ಅನ್ವಿತಾ ಸಾಗರ್ ಬೊಕ ಸಮತಾ ಅಮೀನ್ ಗಜಾನನ ಕ್ರಿಕೆಟರ್ಸ್ ನೆತ್ತ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಪ್ರಜ್ವಲ್ ಶೆಟ್ಟಿ ಮೇರ್ನ ಒಂಜಿ ಮುತಾಲಿಕೆಡಿ ಈ ಒಂಜಿ ಮೂವಿ ರಿಲೀಸ್ ಆರೆಂಡು ಅಂಚೆನ ಐತ ಪ್ರೀಮಿಯರ್ ಶೋ ಉದೇ ಬರ್ಪಿನ ಮಾರ್ಚ್ಡ್ ರಿಲೀಸ್ ಆವರೆಂಡು ದಯದಿದು ಕ್ರಿಕೆಟ್ ಗೊಬ್ಬರ ಮಾತೇರ್ಲ ಒಂಜಿ ಈ ಮೂವಿಗೆ ಸಪೋರ್ಟ್ ಮಲ್ಪಡು ಬಂದು ಮಾತಾಡಲ ಕೇನೊಂದಿಲ್ಲ ಗಜಾನನ ಕ್ರಿಕೆಟರ್ಸ್ ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 16 ಇನ್ನುಳಿದ 24 ಎಸೆತಗಳ ಮುಂದೆ 26 ರನ್ನಿನ ಅವಶ್ಯಕತೆ. ಅಂಚನೆ ಒಂಜಿ ಬಾರಿ ಒಂಜಿ ಕುತೂಹಲಕಾರಿ ಅಂಚನೆ ರೋಮಾಂಚಕಾರಿ ಪಂದ್ಯಾಟ ನಡಪರೆಂಡು ಲೆಜೆಂಡ್ ಕ್ರಿಕೆಟರ್ಸ್ ಕಟೀಲ್ ಅಂಚನೆ ಲೆಜೆಂಡ್ ಕ್ರಿಕೆಟರ್ಸ್ ಮುಂಡ್ಕೂರು 40 ವರ್ಷದ ಮಿಕ್ಕಿದ ಯಂಗ್ ಜವಾನರು ಈ ಒಂದು ಪಂದ್ಯಾಟನ ಗೊಬ್ಬರಲ್ಲರು ಸುನಿಲ್ ಅನ್ನೆ ಕಿಶೋರ್ ಅನ್ನೆ ಅಂಚನೆ ಕಿರು ಕೂಡ ಈ ಒಂದು ಪಂದ್ಯದ ಗೊಬ್ಬರಲ್ಲರು ಮತ್ತೆ ಧೀರಾಜ್ ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು ಕೂಡ ಡಿಜೆಎಸ್ ಚಾಲೆಂಜರ್ಸ್ ಪರವಾಗಿ ಸರ್ಫರಾಜ್ ಥಾಪಾ ಬಹಳಷ್ಟು ಹಿರಿಯ ಆಟಗಾರರು ಕೂಡ ಉಡುಪಿ ಪರಿಸರದಲ್ಲಿ ಬಹಳಷ್ಟು ಅನುಭವಿ ಆಟಗಾರ ಕೂಡ ಸರ್ಫರಾಜ್ ಥಾಪಾ ಬಹಳಷ್ಟು ಸ್ಪಿನ್ ಮಾಂತ್ರಿಕ ಕೂಡ ಈ ಬಾರಿ ಡಿಜೆಎಸ್ ಚಾಲೆಂಜರ್ಸ್ ಪರವಾಗಿ ಮತ್ತೆ ಶೇಜು ವಿಕೆಟ್ ಪತನಗೊಳ್ತಾ ಇದೆ. ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು ಸರ್ಫರಾಜ್ ಥಾಪಾ. ಟೆನ್ನಿಸ್ ಬಾಲ್ ಬಹಳಷ್ಟು ಅನುಭವಿ ಆಟಗಾರರು ಸರ್ಫರಾಜ್ ಥಾಪಾ, ಇಮ್ರಾನ್ ಕೋಟೇಶ್ವರ, ರಾಜಾ ಸಾಲಿಗ್ರಾಮ ಇವರೆಲ್ಲರೂ ಕೂಡ ಬಹಳಷ್ಟು ಅನುಭವಿ ಆಟಗಾರರು ಕೂಡ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಒಂದು ಪಂದ್ಯಾಟವನ್ನು ಜಯಿಸಿದ ತಂಡ ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಮತ್ತೆ ಹೊಸ ಆಟಗಾರನ ಪರಿಚಯವನ್ನ ಕಾಣ್ತಾ ಇದೆ. ಕೀರ್ತನ್ ಒಂದೆಡೆ ಧೀರಜ್, ಇನ್ನೊಂದೆಡೆ ಕೀರ್ತನ್. ಈ ಒಂದು ಪಂದ್ಯಾಟವನ್ನ ಜಯಿಸಿದ ತಂಡ ಫೈನಲ್ ಪಂದ್ಯಾಟವನ್ನ ಆಡ್ಲಿಕ್ಕಿದೆ. 22 ಎಸೆತಗಳ ಮುಂದೆ 25 ಓಟದ ಅವಶ್ಯಕತೆ. ಒಂದೆಡೆ ಬಾಲಿಷ್ಠ ದಾಂಡಿಗ ಧೀರಜ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಮತ್ತೆ ಬಿರುಸಿನ ಆಟವನ್ನು ಆಡಿದ್ರು. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನ ಕಾಣ್ತಾ ಇದೆ. ಒಂದೆಡೆ ಕೀರ್ತನ್, ಇನ್ನೊಂದೆಡೆ ಧೀರಜ್. ತಂಡದ ಕಪ್ತಾನ ಕೂಡ ಧೀರಜ್. ಸ್ವಿಗ್ಗಿ ಫಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ರಾವಿನ್ ಇವರ ಒಂದು ಮಾಲಕತ್ವದ ಸಂಸ್ಥೆ. ಮತ್ತೆ ಸರ್ಫರಾಜ್ ಥಾಪಾ.
ಮತ್ತೆ ರಿವರ್ಸ್ ಪ್ರಯತ್ನ, ಚೆಂಡು 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸರ್ಫರಾಜ್ ದುಬಾರಿ ಆಗ್ತಾ ಇದ್ದಾರೆ. ಸಾಧ್ಯದ ಪರಿಸ್ಥಿತಿ. ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಪಂದ್ಯದ ಹಿಡಿತವನ್ನ ಇಟ್ಕೊಂಡು ಆಟವನ್ನ ಆಡ್ತಾ ಇದೆ. 20 ಎಸೆತಗಳ ಮುಂದೆ 17 ಓಟದ ಅವಶ್ಯಕತೆ. ತನ್ಮಧ್ಯ ಮತ್ತೆ ಒಂದು ಬಿರುಸಿನ ಓಟವನ್ನು ಹೊಡೆದ್ರು, ಮತ್ತೆ ಕ್ಯಾಚ್ ಅನ್ನ ಕಾಯ್ಬಿಟ್ರು, ಮತ್ತೆ 4 ಓಟಗಳ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಬೌಂಡರಿ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಕರು ವೈಫಲ್ಯ ಕಾಣ್ತಾ ಇದೆ ಡಿಜೆಎಸ್ ಚಾಲೆಂಜರ್ಸ್ ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತವನ್ನು ಎಸೆದ್ರು ಕೂಡ ಬ್ಯಾಕ್ ಟು ಬ್ಯಾಕ್ 3 ಬೌಂಡ್ರಿ. ಕೀರ್ತನ್ ಮತ್ತೆ ಸರ್ಫರಾಜ್ ಟಾಪ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು ಕೂಡ 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ದಯವಿಟ್ಟು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹಾಗೆಯೇ ಕ್ರಿಕೆಟ್ ಪ್ರೇಕ್ಷಕರಲ್ಲಿ ಉತ್ತಮ ರೀತಿಯ ಒಂದು ಕ್ಯಾಂಟೀನ್ ಅನ್ನ ವ್ಯವಸ್ಥೆ ಇದೆ. ಮಂಗಳೂರಿನ ಕೋರಿರುಟ್ಟಿ, ಪುಲಿಮುಂಚಿ, ಮರುವೈ ಪುಂಡಿ, ನೀರ್ದೋಸೆ ಎಲ್ಲ ರೀತಿಯ ಆಹಾರ ಪದಾರ್ಥಗಳು ಕೂಡ ದೊರೀತಾ ಇದೆ. ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಮುಕ್ತಾಯಗೊಂಡ 2-3 ಓವರ್ಗಳ ತಂಡದ ಒಟ್ಟು ಮೊತ್ತ 30. 18 ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. ಎಸೆಗಾರಿಕೆ ಬಾದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ವಿನಯ್. ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ವೀಪ್ ಕೂಡ ಕಾಣ್ತಾ ಇದೆ ಕೀರ್ತನ್ ಮುಖೇನ. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಮತ್ತೆ ವಿನಯ್, ಬಹಳಷ್ಟು ಅನುಭವಿ ಎಸೆಗಾರ ಕೂಡ ವಿನಯ್. ವಿನಯ್ ಟು ಧೀರಾಜ್, ಬಹಳಷ್ಟು ಕಲಾತ್ಮಕ ಶೈಲಿ ಆಟವನ್ನ ಆಡ್ತಾ ಇದ್ದಾರೆ. ಆದ್ರೆ ಚೆಂಡು ಬೌಂಡರಿ. ಸತತವಾಗಿ ಕ್ಷೇತ್ರರಕ್ಷಕರ ವೈಫಲ್ಯ ಕಾಣ್ತಾ ಇದೆ. ಸುಲಭದ ಜಯವನ್ನ ಸಾಧಿಸ್ತಾ ಇದೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. 16 ಎಸೆತಗಳ ಮುಂದೆ 7 ಓಟದ ಅವಶ್ಯಕತೆ. ರೆಡಿ ಟು ಸೆಲೆಬ್ರೇಷನ್ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಬಹಳಷ್ಟು ಕಲಾತ್ಮಕ ರೀತಿಯ ಆಟವನ್ನ ಧೀರಜ್ ಆಡ್ತಾ ಇದ್ದಾರೆ. ಕಪ್ತಾನನ ಆಟಗಾರಿಕೆ ಕೂಡ ಧೀರಜ್ ಮುಖೇನ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಸೆಮಿಫೈನಲ್ ಫೈನಲ್ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಇದರ ಮ್ಯಾನೇಜರ್ ಕೂಡ ಬಹಳಷ್ಟು ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ನಮ್ಮೊಂದಿಗೆ ಇದ್ದಾರೆ ಟ್ವಿಕ್ಸ್ ನ ಕಿರು. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಮಧ್ಯ ಮತ್ತೆ ಒಂದು ಕಲಾತ್ಮಕ ಶೈಲಿಯಿಂದ ಆಟವನ್ನು ಆಡ್ತಾ ಇದ್ದಾರೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ನ ಮ್ಯಾನೇಜರ್ ಅನಿಲ್ ಪತ್ರಾವ್. ಬಹಳಷ್ಟು ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೆಡಿ ಟು ಸೆಲೆಬ್ರೇಷನ್. 13 ಎಸೆತಗಳ ಮುಂದೆ 4 ಓಟದ ಅವಶ್ಯಕತೆ. ಈ ಒಂದು ಪಂದ್ಯಾಟವನ್ನು ಜಯಿಸಿದ ತಂಡ ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದೆ ಕಟೀಲ್ ಟ್ರೋಫಿಗಾಗಿ. ಮತ್ತೆ ಕಲಾತ್ಮಕ ಶೈಲಿಯ ಓಟ. ಒಂದೆಡೆ ಧೀರಜ್ ಪೂಜಾರಿ, ಇನ್ನೊಂದೆಡೆ ಕೀರ್ತನ್. ತಂಡದ ಕಪ್ತಾನ ಧೀರಜ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಆರಂಭಿಕ ಆಟಗಾರನಾಗಿ ಆಡಿದಂತಹ ಧೀರಜ್ 12 ಎಸೆತಗಳ ಮುಂದೆ 3 ಓಟದ ಅವಶ್ಯಕತೆ. ತಂಡದ ಮ್ಯಾನೇಜರ್ ಪತ್ರಾವು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಪರವಾಗಿ.
12 ಎಸೆತ 3 ಓಟದ ಅವಶ್ಯಕತೆ. ಆರು ಎಸೆತಗಳ ಮುಂದೆ 11 ಎಸೆತಗಳ ಮುಂದೆ 3 ರನ್ನಿನ ಅವಶ್ಯಕತೆ. ಒಂದೆಡೆ ತಂಡದ ಮ್ಯಾನೇಜರ್ ಅನಿಲ್ ಪತ್ರಾವು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏತನ್ ಮಧ್ಯ ಪ್ರಥಮ ತಂಡ ಫೈನಲ್ ಹಂತವನ್ನು ಸಾಗ್ತಾ ಇದೆ. ಕಾಟೇಲ್ ಟ್ರೋಫಿಯ ಪ್ರಥಮ ಫೈನಲ್ ಪಂದ್ಯಾಟಕ್ಕೆ ಲಗ್ಗೆ ಇಡ್ತಾ ಇದೆ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ರಾವೇನ್ ಇವರ ಮಾಲಕತ್ವ, ಪತ್ರಾವೋ ಇವರ ಮ್ಯಾನೇಜರ್ ಕೂಡ, ಹಾಗೇನೆ ಕಿರು ಇವರ ಎಲ್ಲರೂ ಕೂಡ ಒಂದು ಪಂದ್ಯಾಟವನ್ನ ಆಡಿ ಫೈನಲ್ ಹಂತವನ್ನು ಆಡ್ಲಿಕ್ಕಿದೆ. ಧೀರಜ್ ಪೂಜಾರಿ ಇವರ ಒಂದು ನಾಯಕತ್ವದ ತಂಡ ಕೂಡ ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್. ಹಲೋ, ಈ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೀರ್ತನ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕ್ರಿಕೆಟ್ ಅಭಿಮಾನಿಗಳಿಗೊಂದು ಸಂತಸದ ಸುದ್ದಿ. ಇದೇ ಬರುವ ಫೆಬ್ರವರಿ 16, 2025 ಯುನೈಟೆಡ್ ಕಾಪು ಇವರ ಒಂದು ಆಸ್ಟ್ರೇಲಿಯಾದಲ್ಲಿ ಯುನೈಟೆಡ್ ಕಾಪು ಟ್ರೋಫಿ ಸೀಸನ್ 6 ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿಕ್ಕಿದೆ. ಇದೇ ಬರುವ ಫೆಬ್ರವರಿ 16, 2025 ಯುನೈಟೆಡ್ ಕಾಪು ಟ್ರೋಫಿ ಸೀಸನ್ 6 ಪ್ರಥಮ ತಂಡ ಫೈನಲ್ ಹಂತವನ್ನ ತಲುಪಿದೆ. ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ ಅನಿಲ್ ಪತ್ರಾವು ಇವರ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಟೀಲ್ ಲೆಜೆಂಡ್ಸ್ ಹಾಗೆಯೇ ಮುಂಟೂರು ಲೆಜೆಂಡ್ಸ್ ದಯವಿಟ್ಟು ತಂಡದ ಕಪ್ತಾನರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈ ಒಂದು ನಾಣ್ಯ ಚಿಮುಕೆಯನ್ನ ಸುಪ್ರಾಜ್ ಶೆಟ್ಟಿ ಇವರು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಇತ್ತಣ ತಂಡದ ನಾಯಕರು ಸುನೀಲ್ ಹಾಗೇನೆ ಕಿಶೋರ್. ತಂಡದ ಕಪ್ತಾನ ಶಾಫಿ ದಯವಿಟ್ಟು ನಾಣ್ಯ ಚುಮುಕೆಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶಾಫಿ ಬಾಯ್ ಬಹಳ ಕುತೂಹಲಕಾರಿ ಪಂದ್ಯಾಟ ನಡೆಯಲಿಕ್ಕಿದೆ. ಲೆಜೆಂಡ್ಸ್ 40 ಯುವಕರು ಈ ಒಂದು ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಕಿಶೋರ್, ಸುನೀಲ್, ಪ್ರಶಾಂತ್, ಶಾಫಿ ಬಾಯ್, ಸೂರಜ್ ಎಲ್ಲರೂ ಕೂಡ ಯುವಕರು. 40 ಯುವಕರು
ಲೆಜೆಂಡ್ ಮುಂಡ್ಕೂರು, ಇರ್ಷಾದ್ ಬಾಯ್, ರಾಕಿ ಇವರೆಲ್ಲ ಈ ಒಂದು ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ.